ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ರಾಜಧಾನಿಯಲ್ಲಿ ಕನ್ನಡಕ್ಕಾಗಿ ಕಹಳೆ ಮೊಳತು, ಕರವೇ ರೋಷಾವೇಶಕ್ಕೆ ಅನ್ಯ ಭಾಷೆಯ ಬೋರ್ಡ್ಗಳು ಪೀಸ್ ಆದವು. ದೊಡ್ಡ ಮಾಲ್ಗಳಿಗೆ ನುಗ್ಗಿದ ಕನ್ನಡ ಸೇನಾನಿಗಳು ಬಿಸಿ ಮುಟ್ಟಿಸಿದರು. ಗಲಾಟೆ ಕಲ್ಲೆಸೆತ ನಡೆಯಿತು. ಆಕ್ರೋಶದ ಜ್ವಾಲೆ ಭುಗಿಲೆದ್ದ ಬೆನ್ನಲ್ಲೇ ಸಚಿವರು ಕನ್ನಡದ ಜಪ ಮಾಡಿದರು. ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ಮತ್ತಷ್ಟು ಏರಿದೆ. ಒಮಿಕ್ರಾನ್ ಉಪತಳಿ ತಳಮಳ ಹೆಚ್ಚಿಸ್ತಾ ಇದೆ. ಆರೋಗ್ಯ ಇಲಾಖೆ ನಿನ್ನೆ ಒಂದೇ ದಿನ ಮಾಸ್ ಟೆಸ್ಟಿಂಗ್ ನಡೆಸಿದೆ. JN1 ಎಂಟ್ರಿಗೂ ಮೊದಲೇ 6 ಉಪತಳಿಗಳು ಸದ್ದಿಲ್ಲದೆ ಬಂದು ಹೋಗಿರೋ ಶಾಕಿಂಗ್ ಸತ್ಯ ಬಹಿರಂಗವಾಗಿದೆ. ಅಂತೂ ಇಂತೂ ರಾಜ್ಯ ಬಿಜೆಪಿ ಮೈ ಕೊಡವಿ ಎದ್ದಿದೆ. ವಿಜಯೇಂದ್ರ ಅಧಿಕಾರ ಗ್ರಹಣದ ಬಳಿಕ ನೂತನ ಪದಾಧಿಕಾರಿಗಳ ಸಭೆ ನಡೆದಿತ್ತು. ಮೋದಿ ಕೈಬಲ ತುಂಬಲು ಪಣ ತೊಟ್ಟಿದೆ. ಬಾಯಿಗೆ ಬಂದಂತೆ ಮಾತನಾಡಿರೋ ಯತ್ನಾಳ್ ಬಾಯಿಗೆ ಬೀಗ ಹಾಕುವಂತೆ ಮಾಜಿ ಮುಖ್ಯಮಂತ್ರಿ DVS ಆಗ್ರಹಿಸಿದ್ದಾರೆ. ಕಲ್ಲು ಬಿಸಾಕಿದ್ರೆ ಹಣ್ಣು ಕೊಡೋದಕ್ಕೆ ಮಾವಿನ ಮರ ಅಲ್ಲ, ಕಲ್ಲು ಬಿಸಾಕಿದ್ರೆ ಕಲ್ಲನ್ನೇ ವಾಪಸ್ ಬಿಸಾಕೋದು. ಇದು ಪ್ರತಾಪ್ ಸಿಂಹ ಗರ್ಜನೆ. ಈ ಭರಾಟೆಯಲ್ಲೇ ಆಡಿದ ಸೋಮಾರಿ ಸಿದ್ಧ ಅನ್ನೋ ಪದ FIR ದಾಖಲಾಗುವಂತೆ ಮಾಡಿದೆ. ಇತ್ತ ಕಲ್ಲಡ್ಕ ಭಟ್ಟರಿಗೂ ಕೂಡ ಕಂಟಕ ಶುರುವಾಗಿದೆ. ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವ ತಲುಪಿದ್ದ ಭಾರತ್ ಜೋಡೋ ಬಳಿಕ ರಾಹುಲ್ ಹೊಸ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪೂರ್ವದ ಮಣಿಪುರದಿಂದ ಪಶ್ಚಿಮದ ಮುಂಬೈಗೆ ತಲುಪುವ ಈ ಯಾತ್ರೆ 14 ರಾಜ್ಯಗಳನ್ನು ಸಂಪರ್ಕಿಸೋದಕ್ಕಿದೆ. ಆದರೆ ನ್ಯಾಯ ಯಾತ್ರೆ ಅನ್ನೋ ನಾಮಕರಣಕ್ಕೆ ಬಿಜೆಪಿ ವ್ಯಂಗ್ಯವಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.